ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ್ ಎಂಬ ಶ್ರಮಶೀಲ ಕಲ್ಲು ಕಡಿಯುವವನು ವಾಸಿಸುತ್ತಿದ್ದನು. ಅವನು ಪ್ರತಿದಿನ ಪರ್ವತಗಳಿಗೆ ಹೋಗಿ ದೊಡ್ಡ ಬಂಡೆಗಳನ್ನು ಸಣ್ಣ ಕಲ್ಲುಗಳಾಗಿ ಒಡೆಯುತ್ತಿದ್ದನು. ಅವನ ಕೆಲಸ ಕಠಿಣವಾಗಿತ್ತು. ಆದರೆ ಅವನು ಎಂದಿಗೂ ದೂರು ನೀಡಲಿಲ್ಲ. ಒಂದು ದಿನ ಸುಡುವ ಸೂರ್ಯನ ಕೆಳಗೆ ಕೆಲಸ ಮಾಡುವಾಗ ರಾಮನು ಒಬ್ಬ ಶ್ರೀಮಂತ ವ್ಯಾಪಾರಿ ದೊಡ್ಡ ಬಂಡಿಯಲ್ಲಿ ಹಾದು ಹೋಗುವುದನ್ನು ನೋಡಿದನು. ವ್ಯಾಪಾರಿ ಸಂತೋಷದಿಂದ ಮತ್ತು ನಿರಾತಂಕವಾಗಿ ಕಾಣುತ್ತಿದ್ದನು. ರಾಮನು ಯೋಚಿಸಿದನು, ಅವನು ಎಷ್ಟು ಅದೃಷ್ಟಶಾಲಿ. ನಾನೂ ಶ್ರೀಮಂತನಾಗಿದ್ದರೆ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿರಲಿಲ್ಲ. ಅವನ ಆಶ್ಚರ್ಯಕ್ಕೆ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು, ನಿನ್ನ ಆಸೆ ಈಡೇರಿತು. ಇದ್ದಕ್ಕಿದ್ದಂತೆ ರಾಮನು ಉತ್ತಮ ಬಟ್ಟೆಗಳನ್ನು ಧರಿಸಿ ಚಿನ್ನದ ಬಂಡೆಯಲ್ಲಿ ಕುಳಿತಿರುವುದನ್ನು ಕಂಡುಕೊಂಡನು. ಜನರು ಗೌರವದಿಂದ ಅವನಿಗೆ ನಮಸ್ಕರಿಸಿದರು. ಆದರೆ ಶೀಘ್ರದಲ್ಲೇ ಸೂರ್ಯನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಅವನಿಗೆ ಬೆವರುವಂತೆ ಮಾಡಿದನು. ಅವನು ಯೋಚಿಸಿದನು, ಸೂರ್ಯ ನನಗಿಂತ ಬಲಶಾಲಿ. ನಾನು ಸೂರ್ಯನಾಗಲು ಬಯಸುತ್ತೇನೆ. ತಕ್ಷಣವೇ ಅವನು ಸೂರ್ಯನಾದನು. ಭೂಮಿಯ ಮೇಲೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಆದರೆ ಒಂದು ದಟ್ಟವಾದ ಮೋಡವು ಅವನನ್ನು ಆವರಿಸಿ ಅವನ ಕಿರಣಗಳನ್ನು ತಡೆಯಿತು. ಅವನು ಯೋಚಿಸಿದನು, ಮೋಡವು ನನಗಿಂತ ಬಲವಾಗಿದೆ. ನಾನು ಮೋಡವಾಗಲು ಬಯಸುತ್ತೇನೆ. ಅವನು ಭೂಮಿಯ ಮೇಲೆ ಮಳೆ ಸುರಿಸುತ್ತಾ ಪ್ರಬಲ ಮೋಡವಾದನು. ನಂತರ ಗಾಳಿಯು ಅವನನ್ನು ಹಾರಿಹೋಯಿತು. ಅವನು ಯೋಚಿಸಿದನು, ಗಾಳಿ ನನಗಿಂತ ಬಲವಾಗಿದೆ. ನಾನು ಗಾಳಿಯಾಗಲು ಬಯಸುತ್ತೇನೆ. ಅವನು ಬಲವಾದ ಗಾಳಿಯಾಗಿ ಬದಲಾದನು. ದೊಡ್ಡ ಬಂಡೆಯನ್ನು ಚಲಿಸಲು ಪ್ರಯತ್ನಿಸಿದಾಗ ಅವನು ವಿಫಲನಾದನು. ಬಂಡೆಯು ಅಲುಗಾಡಲಿಲ್ಲ. ಅವನು ಅರಿತುಕೊಂಡನು, ಬಂಡೆಯು ನನಗಿಂತ ಬಲವಾಗಿದೆ. ನಾನು ಬಂಡೆಯಾಗಲು ಬಯಸುತ್ತೇನೆ. ಅವನು ಬಲವಾಗಿ ನಿಂತ ದೈತ್ಯ ಬಂಡೆಯಾದನು. ಒಂದು ದಿನ ಒಬ್ಬ ಕಲ್ಲು ಕಡಿಯುವವನು ಬಂದು ಅವನ ಮೇಲೆ ಹರಿದು ಹಾಕಲು ಪ್ರಾರಂಭಿಸಿದನು. ಅವನು ಕೂಗಿದನು, ಕಲ್ಲು ಕಡಿಯುವವನು ನನಗಿಂತ ಬಲಶಾಲಿ. ನಾನು ಮತ್ತೆ ಕಲ್ಲು ಕಡಿಯುವವನಾಗಲು ಬಯಸುತ್ತೇನೆ. ಮತ್ತು ಅದರಂತೆಯೇ ಅವನು ಪುನಃ ರಾಮನಾಗಿ ಶ್ರಮಶೀಲ ಕಲ್ಲು ಕಡಿಯುವವನಾಗಿ ಮರಳಿದನು. ಆದರೆ ಈ ಬಾರಿ ಅವನು ಮುಗುಳ್ನಗುತ್ತಾ ಹೇಳಿದನು, ಕಠಿಣ ಪರಿಶ್ರಮವು ನನ್ನನ್ನು ಬಲಗೊಳಿಸುತ್ತದೆ. ನಾನು ಬೇರೆಯವರಾಗಬೇಕಾಗಿಲ್ಲ. ಈ ಕಥೆಯ ನೈತಿಕತೆ ಏನೆಂದರೆ, ಕಠಿಣ ಪರಿಶ್ರಮವೇ ದೊಡ್ಡ ಶಕ್ತಿ. ದೃಢ ನಿಶ್ಚಯದಿಂದಿರಿ, ಯಶಸ್ಸು ನಿಮ್ಮ ಹಿಂದೆಯೇ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.